ಪ್ರಜ್ವಲ್ ರಾಸಲೀಲೆ ಬಗ್ಗೆ ಹಾಸನದಲ್ಲಿ ಗುಸುಗುಸು ಇತ್ತು. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದ ದೇವರಾಜೇಗೌಡ ಬಿಜೆಪಿ ನಾಯಕರಿಗೆ ಪತ್ರ ಬರೆದಿದ್ರು. 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಸಂತ್ರಸ್ತರಿದ್ದಾರೆ. ಮೋದಿ ಕಚೇರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತು. ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ನೀಡಿರುವಂತಹ ಹೇಳಿಕೆ, 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಸಂತ್ರಸ್ತರಿದ್ದಾರೆ ಅಂತ ಮೋದಿ ಕಚೇರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಹಾಸನ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ, ಗೊತ್ತಿದ್ದ ವಿಚಾರ ಮುಚ್ಚಿಟ್ಟಿದ್ದು ತಪ್ಪು ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಕುಮಾರಸ್ವಾಮಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ, ಇದು ಸರಿಯಲ್ಲ ಅಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿ ಇತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಯಾವುದೇ ದಾಖಲೆಗಳಿಲ್ಲದೆ. ಇವತ್ತು ಅಲ್ಲಿಯ ಬಿ ಜೆ ಪಿಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ ಬಿ ಜೆ ಪಿ ನಾಯಕರು ಒಪ್ಕೊಂಡಿದ್ದಾರೆ. JDSನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ, ಇದು ಹಳೆ ವಿಡಿಯೋ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿಂತ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅವರಿಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂಥೇಳಿ ನೋಡಬೇಕು. ಇದು 1, 2, 3 ಪ್ರಕರಣ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಂಥೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿ ದೊಡ್ಡ ಪ್ರಕರಣ. ಇದು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಆದಂಥ ಅನ್ಯಾಯ. ಇವತ್ತು ಕುಟುಂಬ ನಮ್ಮದಲ್ಲ ಅಂತ ಹೇಳ್ಬೋದು, ಕುಟುಂಬ ನಮ್ಮದಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಕೆಲವರು ವ್ಯಾಖ್ಯಾನ ಮಾಡ್ಬೋದು. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು, ಇದಕ್ಕೆ ನೇರ ಹೊಣೆಗಾರರು